ಬಾಳೆಹಣ್ಣಾರು ತಗೊಂಡ್ಬರ್ತೀರಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಹಂಗ ಬರಂಗಲ್ಲ ಯಾರು. ಆ 2 ತಗೊಂಡ್ಬರ್ತೀರಿ. ಆ ತಗೊಂಬರಾಗ ಯಾರ ಯವ್ವ ಏನು ತಗೊಂಡ್ ಹೊಂಟಿ ಅಂದ್ರೆ ಏನ್ ಹೇಳ್ತೀವಿ ನಾವು ಬರೋ ಮುಂದ? ಬಾಳೆಹಣ್ಣು ಒಯ್ಯಾಕತ್ತೀವ್ರಿ ಅಂತೀರಿ. ಅದ ಪ್ರಸಾದ ತಗೊಂಡ್ಬಂದು ಇಲ್ಲಿ ಮಠಕ್ಕೆ ಬಂದು ಒಂದಿಷ್ಟು ರಾಮಲಿಂಗೇಶ್ವರ ದೇವಸ್ಥಾನದೊಳಗೆ ಇಟ್ಟು ಆ ಪ್ರಸಾದದೊಳಗೆ ಹಾಕಿ ಆ ಪ್ರಸಾದವನ್ನ ನೀವು ತಂದಿರ್ತಕ್ಕಂಥ ಬಾಳೆಹಣ್ಣನ ಇಲ್ಲಿಟ್ಟು ಹೊಳ್ಳಿ ತಗೊಂಡ್ ಹೋಗೋ ಮುಂದೆ ಯಾರ ಏನು ತಗೊಂಡ್ ಹೊಂಟಿಯವ ಅಂತಂದ್ರೆ ಏನಂತೀರಾಗ? ಬಾಳೆಹಣ್ಣು ಅಂತೀರನ? ಏನಂತೀರಿ? ಪ್ರಸಾದ ಅಂತೀವಿ. ಬದಲಾಗಿದ್ದು ಏನು ಬದಲಾತು? ತಂದಾಕಿ ಆಕಿನ ಅದಳ, ಪ್ಲೇಟು ಅದನ್ನ ಐತಿ, ಬಾಳೆಹಣ್ಣು ಅದ ಐತಿ. ಹಾಗಾದ್ರೆ ಬದಲಾಗಿದ್ದೇನು? ಅದು ಬಂದಿರ್ತಕ್ಕಂಥ ಜಾಗ, ಅದು ಮುಟ್ಟಿರ್ತಕ್ಕಂಥ ವಸ್ತು, ಅದು ಭಗವಂತನ ಮುಟ್ಟಿರ್ತೈತಿ, ಪ್ರಸಾದ ಮುಟ್ಟಿರ್ತೈತಿ. ಏನು ತಂದ್ರು ಕೂಡ ಅದು ಹೊಳೆ ಪ್ರಸಾದನ ಅನ್ಸ್ಕೋತೈತಿ. ಯಾವುದು ಪ್ರಸಾದವನ್ನು ಮುಟ್ತೈತೋ ಅದು ಯಾವುದೇ ವಸ್ತು ಇದ್ರು ಕೂಡ ಹೊಳ್ಳಿ ಮತ್ತು ಹೋಗೋ ಮುಂದೆ ಅದು ಪ್ರಸಾದ ಅನ್ಸ್ಕೋತೈತಿ. ನೀವೇನು ತಂದ್ರು ಅದು ಹೋಗ್ಬೇಕಾದ್ರೆ ಪ್ರಸಾದ ಅನ್ಸ್ಕೋತೈತಿ. ಹಂಗ ಗುರುದೇವನ್ನ ಯಾರು ಮುಟ್ತಾರೋ ಅವ್ರು ಗುರುನ ಅನ್ಸ್ಕೋತಾರ ಹೊರತು ಮತ್ತೇನು ಅನ್ಸ್ಕೊಳಕ್ ಸಾಧ್ಯಲ್ಲ. ಅದು ಶಕ್ತಿ ಇರೋದು ಗುರುವಿಗೆ ಮಾತ್ರ. ಒಬ್ಬ ಶಿಷ್ಯನನ್ನ ಗುರುವಾಗಿ ಮಾಡ್ತಕ್ಕಂಥ ಶಕ್ತಿ. ಬಡಗೇರ ಮನೆತನದೊಳಗೆ ಹುಟ್ಟಿರ್ತಕ್ಕಂಥ ಸಿದ್ದಪ್ಪನನ್ನ ತಾಯಿಯಾಗಿರ್ತಕ್ಕಂಥ ನಾಗಮ್ಮ ಕರ್ಕೊಂಡ್ಬರ್ತಾಳ ಗುರುವಿನ ಹತ್ರ. ಯಾವಾಗ ಒಂದಿಷ್ಟು ಗುರುವಿನ ಹತ್ರ ಕರ್ಕೊಂಡ್ ಬಂದ್ಲು, ಬಂತನಾಳ ಗ್ರಾಮಕ್ಕೆ ಬರ್ತಾಳ. ಶಂಕರಲಿಂಗ ಮಹಾರಾಜರು ಕುಂತಿರ್ತಾರ. ಕರ್ಕೊಂಬಂದ ನಾಗಮ್ಮ ತಾಯಿ ಅಂತಾಳ, ಯಪ್ಪ ಗುರುದೇವ, ಇದು ನನಗ ಮಗ ಹುಟ್ಟೈತಿ, ಆದ್ರೆ ಇದು ಶಾನೆ ಇಲ್ಲಪ್ಪ, ದಡ್ಡ ಐತಿ. ಊರಾಗ ಎಲ್ಲಾರು ಹುಚ್ಚ ಹುಚ್ಚ ಅನ್ನಕತ್ತಾರ. ಮತ್ತೆ ಹೆತ್ತವ್ರಿಗೆ ಹೆಗ್ನಾದ್ರು ಮುದ್ದು. ಜನ ಮಾತಾಡ್ತಾರಂತ ನಾ ಹೆಂಗ್ ಬಿಡಾಕ್ ಬರ್ತದಪ್ಪ? ಒಂದಿಷ್ಟು ನಿನ್ನ ಆಶೀರ್ವಾದದಿಂದ ಇವ ಬದಲಾಗ್ಬೋದು, ಏನೋ ಗೊತ್ತಿಲ್ಲಪ್ಪ, ಒಂದಿಷ್ಟು ಆಶೀರ್ವಾದ ಮಾಡು ಅಂತ ಕಕ್ಕಳ ಮೇಲಿಂದ ಏನ್ ಮಾಡ್ತಾಳ ನಾಗಮ್ಮ ತಾಯಿ ಸಿದ್ದಪ್ಪನ ಕರ್ಕೊಂಬಂದು ಗುರುಗಳ ಮುಂದೆ ನಿಂದಿರ್ಸ್ತಾಳ, ಶಂಕರ ಗುರುಗಳ ಮುಂದೆ. ಆಗ ಶಂಕರಲಿಂಗರು ನೋಡ್ತಾರ. ಜನ ತಾಯಿನೂ ಅನ್ಕೊಂಡಿರ್ತಾಳ ನನ್ನ ಮಗ ಹುಚ್ಚಂತ, ಜನ ಅಂದಿರ್ತಾರ ಹುಚ್ಚಂತ. ನೋಡೋರು ಎಲ್ಲಾರ ಕಣ್ಣಿಗೆ ಹುಚ್ಚ ಹುಚ್ಚ ಅಂತ ಕಂಡ್ರು ಕೂಡ ಶಂಕರಲಿಂಗ ಮಹಾರಾಜರು ಯಾವಾಗ ನೋಡ್ತಾರೋ ಅವ್ರ ಕಣ್ಣಿಗೆ ಹುಚ್ಚ ಅನ್ಸಂಗಲ್ಲ. ಅವ್ರ ಮನಸ್ಸಿನೊಳಗೆ ಅನ್ಕೋತಾರ, ಹುಟ್ಟಿದ ಗ್ರಾಮದೊಳಗ ಹುಚ್ಚ ಅನಿಸ್ಕೊಂಡ್ರು ಕೂಡ ಅವ ಬರ್ಬೇಕಾಗಿರ್ತಕ್ಕಂಥ ಜಾಗ ಇದೈತಿ, ಅದಕ್ಕೆ ಹುಚ್ಚ ಅನಿಸ್ಯಾನೇನೋ ಭಗವಂತ ಅಂತ ಒಂದಿಷ್ಟು ನಕ್ಕು ಬಾರೋ ತಮ್ಮ ಸಿದ್ದಪ್ಪ ಅಂತ ಕರೀತಾರ. ಕರೆದ ತಮ್ಮಲ್ಲಿರ್ತಕ್ಕಂಥ ವಿಭೂತಿ, ಆ ವಿಭೂತಿಯನ್ನು ತೆಗೆದ ಆ ಸಿದ್ದಪ್ಪನ ಹನಿಗೆ ಹಚ್ಚುತ್ತಾರ. 3 ಬಳ ವಿಭೂತಿ ಹಚ್ಚೆ ತಮ್ಮ ಹಸ್ತವನ್ನ ತಲೆ ಮ್ಯಾಗಿಟ್ಟು ಪಂಚಾಕ್ಷರಿ ಮಹಾಮಂತ್ರವನ್ನ ಪಠನೆ ಮಾಡಿದ್ರು. ಹುಚ್ಚ ಹುಚ್ಚ ಅಂತಕ್ಕಂಥ ಸಿದ್ದಪ್ಪ, ಸರಿಯಾಗಿ ಮಾತಾಡಕ್ ಬರ್ಲೇ ಇರ್ತಕ್ಕಂಥ ಸಿದ್ದಪ್ಪ ಯಾವಾಗ ಗುರು ವಿಭೂತಿಯ ಹಸ್ತ ತಲೆ ಮ್ಯಾಗಿಟ್ರು ಆಗ ಗುರುಗಳಿಗೆ ಅಂತನತ್ತ, ಯಪ್ಪ ಗುರುದೇವ ನಿನಗ ಶರಣು ಶರಣಾರ್ಥಿ, ನಿನ್ನ ಜೋಳಿಗೆ ನಿನ್ನ ಬೆತ್ತ ನನಗ ಕೊಟ್ಟು ಬಿಡು ಅಂದ. ತಾಯಿ ಆಶ್ಚರ್ಯ ಆಗುತ್ತಾಳ, ಒಂದು ಮಾತು ಮಾತಾಡಿಲ್ಲ. ಊರೊಳಗಿದ್ದಾಗ ಹುಚ್ಚರಂಗಿದ್ದ, ಇಲ್ಲಿ ಬಂದ ಗುರುಗಳ ಹಸ್ತ ಮುಟ್ಟಿದ ಮ್ಯಾಗ ಗುರುಗಳ ಜೋಳ್ಗಿನ ಬೇಡಾಕತ್ತನಲ್ಲ ಇವ ಅಂತಳಕಿ. ಯಪ್ಪ ಗುರುದೇವ ನಿನ್ನ ಜೋಳ್ಗಿ ನಿನ್ನ ಬೆತ್ತ ನನಗ ಕೊಟ್ಟು ಬಿಡು, ನಾನು ಸನ್ಯಾಸಿ ಆಗ್ತೀನಿ ಅಂದ. ಇಲ್ಲೇ ಇರ್ತೀನಿ ಅಂದ. ತಾಯಿ ಅಂತಾಳ, ಏನ್ ನುಡ್ಯಾಕತ್ತಾನಪ್ಪ ಗುರುದೇವ, ಏನು ಹೇಳಾಕತ್ತಾನಲ್ಲ ನನ್ನ ಮಗ ಅಂದ್ಲು ನಾಗಮ್ಮ. ಆಗ ಶಂಕರಲಿಂಗ ಮಹಾರಾಜನಂತಾರ, ನೋಡವಾ ಹುಟ್ಟಾಕೊಂದು ನೆಪ ಬೇಕಾಗಿತ್ತು, ನಿಮ್ಮ ಗ್ರಾಮದೊಳಗೆ ಹುಟ್ಟಬೇಕಾಗಿತ್ತು, ಆದ್ರೆ ಅದು ಹುಟ್ಟಿದ ಅಲ್ಲಿ ಆದ್ರೂ ಕೂಡ ಬೆಳಿಬೇಕಾಗಿದ್ದು ಇಲ್ಲ ತಾಯಿ. ಅವ ಇನ್ನು ಮುಂದೆ ನಿಮ್ಮ ಊರಿಗೆ ಬರಂಗಲ್ಲ, ಇಲ್ಲೇ ಇರ್ತಾನ, ಹೋಗು ನೀನು, ಅವ ಇನ್ನು ಮುಂದೆ ನಾನು ಶಿಷ್ಯ ಆಗಿ ಸ್ವೀಕಾರ ಮಾಡ್ತೀನಿ ಅಂತ ಗುರುಗಳು ಸ್ವೀಕಾರ ಮಾಡಿದ್ರು. ಅವತ್ತು ಹಸ್ತ ಇಟ್ಟಿರ್ತಕ್ಕಂಥ ಹುಚ್ಚ ಹುಚ್ಚ ಅನ್ಸ್ಕೊಂಡಿರ್ತಕ್ಕಂಥವನು ಯಾವಾಗ ಶಂಕರಲಿಂಗ ಮಹಾರಾಜರ ಹಸ್ತ ಬೀಳ್ತೋ ಸಿದ್ದಪ್ಪ ಹುಚ್ಚನಾಗಿದವನು ಸಿದ್ಧಲಿಂಗ ಮಹಾರಾಜರಾಗ್ತಾರ, ಲಕ್ಷಾಣದೊಳಗೆ ಮಠವನ್ನ ಕಟ್ಟುತ್ತಾರ. ಇದು ಗುರುವಿಗಿರ್ತಕ್ಕಂತಹ ಶಕ್ತಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಏನು ಹೇಳಲಿ ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಲೈಟ್ ಹತ್ತದ ಅಲ್ಲಿ ಬಟಾನ್ ಬಡದ್ರ ಹೆಂಗ್ರ ಬಟಾನ್ ಬಡದ್ರ ಲೈಟ್ ಹತ್ತತಿ ಅಂತಂದ್ರ ಅವ್ ಎರಡರ ನಡು ಏನೈತಿ, ಒಂದು ವಾಯರ್ ಹತ್ತು ಹೋಗೈತಿ. ಅದು ವಾಯರ್ ಐತಿ, ಅಲ್ಲಿ ಬಲ್ಬ್ ಐತಿ.
ಈಗ ಇಲ್ಲಿ ಬೆಳಕು ಬೀಳಬೇಕಾಗಿತ್ತು ಅಂತಂದ್ರ ಆ ವಾಯರ್ನು ಚಲೋ ಇರ್ಬೇಕಾಗ್ತೈತಿ, ಅದ್ರೊಳಗೆ ವಿದ್ಯುತ್ ಹರಿತಿರ್ಬೇಕು. ಅದು ಚಲೋ ಇತ್ತು ಅಂತಂದ್ರ ಈ ಬಲ್ಬ್ ಹತ್ತೈತಿ. ಮತ್ತ ವಿದ್ಯುತ್ ವಾಯರ್ ಚಲೋ ಐತಪ್ಪ, ಮತ್ತ ಬಲ್ಬ್ ಕೆಟ್ಟಿತ್ತಂದ್ರ ಬೆಳಕು ಬರಂಗಿಲ್ಲ. ಅಂದ್ರ ವಾಯರ್ ಒಳಗ ವಿದ್ಯುತ್ ಹರಿತಿರ್ಬೇಕು, ಬಲ್ಬ್ ಚಲೋ ಇರ್ಬೇಕು, ಅಂದ್ರ ಈ ಬೆಳಕು ಬೀಳ್ತೈತಿ. ಹಂಗ ಗುರು ಅಂತಕ್ಕಂಥ ವಿದ್ಯುತ್ ತಂತಿ ವಾಯರ್ ಇದ್ದಂಗ, ಶಿಷ್ಯ ನಾವು ಬಲ್ಬ್ ಇದ್ದಂಗ, ಎರಡೂ ಚಲೋ ಇದ್ರೆ ಜ್ಞಾನದ ಪ್ರಕಾಶ ಬರುತ್ತಿಲ್ಲ ಅಂದ್ರೆ ಜ್ಞಾನದ ಪ್ರಕಾಶ ಬರಕ್ ಸಾಧ್ಯ ಇಲ್ಲ. ಹಿಂಗ ಎರಡಕ್ಕೂ ಕೂಡ ಹೊಂದಾಣಿಕೆ ಇರ್ತೈತಿ. ಅಂತ ಗುರು ಅಂತ ಶಿಷ್ಯ ಇದ್ರ ಆ ಶಿಷ್ಯನು ಕೂಡ ಗುರು ಆಗ್ಲಿಕ್ಕೆ ಸಾಧ್ಯ. ದೊಡ್ಡವಿರ್ಬೇಕು, ಭಕ್ತರನ್ನ ಬಿದ್ದವ್ರನ್ನ ಎತ್ತವಾಗಿರ್ಬೇಕು ಗುರು ಅನ್ನೋರು. ಸಂಗನ ಬಸವ ಶಿವಯೋಗಿಗಳು ದಿನಾನು ಮುಂಜಾನೆ ಸಾಯಂಕಾಲ ಏನ್ ಮಾಡ್ತಿರ್ತಾರ, ವಾಯು ವಿಹಾರಕ್ಕೆ ಹೋಗ್ತಿರ್ತಾರೆ. ಅಂದ್ರೆ ವಾಕಿಂಗ್ ಅಂತ ಕರಿತೀವಲ್ಲ ನಾವು, ಹಂಗ ವಾಯು ವಿಹಾರಕ್ಕೆ ಹೋಗ್ತಿರ್ತಾರ. ವಾಯು ವಿಹಾರಕ್ಕೆ ಹೋಗಿ ಬರ್ಬೇಕಾಗಿತ್ತು ಅಂತಂದ್ರೆ ಅಡವಿಯೊಳಗ ಒಂದು ಮುದುಕಿ ಬಹಳ ದೊಡ್ಡ ಕಟ್ಟಿಗೆ ಗಂಟು ಕಟ್ಟಿರ್ತೈತಿ. ಕಟ್ಟಿಗೆ ಗಂಟು ಕಟ್ಟಿ ಅಕಾಡಿ ಕಾಡಿ ನೋಡ್ತಿರ್ತಾಳೆ, ಯಾರ ಬಂದ್ರೆ ಹೊರಸ್ತಾರನೋ, ಯಾರ ಬಂದ್ರೆ ಹೊರಸ್ತಾರನೋ ಅಂತ. ಅಕಾಡಿದ ಸಂಗನ ಬಸವ ಶಿವಯೋಗಿಗಳು ಬರ್ತಿರ್ತಾರ. ನೋಡ್ತಾಳ, ನೋಡಿ ಅಪ್ಪ ಗುರುಗಳು ಬರಾಕತ್ತಾರ, ಇವ್ರನ್ನ ಹೆಂಗ ಕೇಳೋದು ಅಂತ ಒಂಥರ ಮುಜುಗರ ಅನಸ್ತತಿಗೆ. ದೊಡ್ಡವ್ರ ಅದಾರ, ಅವ್ರಿಗೆ ಹೊರಸ್ ಅನ್ನೋದು ಹೆಂಗ? ಆದ್ರೆ ಆ ಕಾಡಿ ಕಾಡು ನೋಡ್ತಾರೆ, ಯಾರೂ ಇಲ್ಲ. ನೋಡೋಣ ನಮ್ಮಪ್ಪ ಹೊರಸಿದ್ರೆ ಹೊರಸ್ತಾನೆ, ಕೇಳೋಣಪ್ಪ ಏನಾರ ಆಗೋಲಕ್ಕಂತ ಮುದಿಕ್ ಅಂತೇಳ. ಯಪ್ಪ ಒಂದಿಷ್ಟು ಇದು ಗಂಟು ಹಜ್ಜೆ ಆಗೈತೆ, ನನಗೆ ಹೊತ್ಕೊಳಕ್ ಆಗೋಲ್ದು, ಹೊರಸೋ ತಂದೆ ಅಂತ ಸಂಗನ ಬಸವ ಶಿವಯೋಗಿಗಳನ್ನ ಕೇಳಿದ್ಲು ಮುದಿಕಿ. ಆಗ ಸಂಗನ ಬಸವ ಶಿವಯೋಗಿಗಳು ನೋಡ್ತಾಳ, ಹಣ್ಣಾದ ಮುದಿಕಿ, ಗಂಟು ನೋಡಿದ್ರೆ ದೊಡ್ಡದೈತಿ, ಇಂಥ ವಯಸ್ಸಿನೊಳಗ ಇಷ್ಟು ದುಡ್ಯಾಕತ್ತಲ್ಲ ಯಪ್ಪ ಅಂತ ಅವ್ರಿಗೊಂದಿಷ್ಟು ಮನಸ್ಸು ನೋವಾದಂಗ ಆಗತ್ತ. ಆಗಂತಾರ, ಯವ್ವ ನೀ ನೋಡಾಕ ನನ್ನ ತಾಯಿ ಕಂಡಂಗ ಕಾಂತೀಯವ್ವ, ನಿನಗೆ ಹೊರಸೋದಲ್ಲ ತಾಯಿ, ಇದನ್ನ ನಾನಾ ಹೊತ್ಕೊಂಡ್ರಕ್ಕ ಸಂಗನ ಬಸವ ಶಿವಯೋಗಿಗಳು ಆ ಗಂಟು ಹೊತ್ಕೊಂಬಂದ್ ಆಕಿ ಮನಿಗೆ ಹೋಗ್ತಾರ ಅಂತಂದ್ರ ಇಂಥವ್ರ ಗುರುಗಳವ್ವ. ಭಕ್ತ ಕಷ್ಟದೊಳಗದಾನಂದ್ರ ಸಹಾಯ ಮಾಡ್ಬೇಕು. ಈಗಿನ ಗುರುಗಳ ಭಕ್ತ ಎಷ್ಟ ಕಷ್ಟ ಇರೋಲಕ್ಕ, ಅವನ ಮನ್ಯಾಗ ಉಣ್ಣಾಕ ಗಂಜಿಲ್ಲ ಅಂದ್ರೂ ಕೂಡ ಏನ್ ಮಾಡ್ಬೇಕು, ಇವಂಗ್ ಕೊಡ್ಬೇಕು. ಇಂಥವ್ರದಾರ, ನೀ ಏನಾರ ಮಾಡು ನನಗೆ ಕೊಡು ಮೊದಲು ಅಂತಾರ. ಇಂಥವ್ರಿಗೆ ಗುರುಗಳು ಅನ್ನಕ್ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ಅರಿತಾರಲ್ಲ, ಅಂಥವ್ರಿಗೆ ಗುರುಗಳಾಗಬೇಕು. ಅಂತಹ ಗುರುಗಳು ಬೇಕು ನಮಗ. ಹಂಗ ಗುರು, ಆ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಪೂಜೆ ಬಗ್ಗೆ ನಿನ್ನೆಲ್ಲ ತಿಳ್ಕೊಂಡಿವಿ ನಾವು, ಹೌದಲ್ಲ ತಾಯಿ? ಲಿಂಗವನ್ನ ಎದಿ ಮ್ಯಾಗ ಕಟ್ಕೋಬೇಕು. ಹಂಗಾದ್ರೆ ಎದಿ ಮ್ಯಾಗ ಕಟ್ಕೊಂಡು ಪೂಜೆ ಮಾಡ್ತಿರ್ತೀರವ. ಕೆಲವರು ಪೂಜೆ ಮಾಡಾಗ ಹೆಂಗ ಮಾಡ್ತಿರ್ತಾರ, ಫಸ್ಟಿಗೆ ಲಿಂಗು ತೆಗದಾಗ ಅಷ್ಟ ಹಿಂಗಿರ್ತೈತೆ, ಅದ ಇಷ್ಟ ಪೂಜೆ ಮಾಡ್ಕೋತ ಪೂಜೆ ಮುಗಿಕೊಡ್ದ ಲಿಂಗು ಎಲ್ಲಿ ಬಂದಿರ್ತೈತೆ ಅಂದ್ರ ಹಿಂಗ ಬಂದು ತೊಡಿ ಮ್ಯಾಗ ಕೂತಿರ್ತೈತೆ, ಅದ ಕೈ ನೋಡ್ದು. ಹಂಗಲ್ಲ, ಯಾವಾಗಲೂ ಕೂಡ ನಮ್ಮ ದೃಷ್ಟಿ ಆ ಲಿಂಗದ ಮ್ಯಾಗ ಇರ್ಬೇಕು. ಒಂದಿಷ್ಟು ನಮ್ಮ ದೃಷ್ಟಿ ಹೊಳ್ಳಾಡಬಾರ್ದು. ಆದ್ರೆ ಕೆಲವು ಮಂದಿ ಪೂಜೆ ಮನ್ಯಾಗ ಭಾಳ ಚಂದ ಮಾಡ್ಕೋತಿರ್ತಾರ. ಒಬ್ಬೊಬ್ರು ಮನಿಗೆ ಹೋಗಿರ್ತೀವ್ರಿ, ನೋಡ್ಬೇಕು ಅವ್ರ ಮನೆ ಪೂಜೆಯಾಗ ಏನಪ್ಪ ದೊಡ್ಡ ದೊಡ್ಡ ಪೂಜಾ ಮನಿ ಎಲ್ಲ ಟೈಲ್ಸ್ಲೆ ಬೆಳ್ಳಗ ಹೊಳಿತಿರ್ತೈತಿ. ಲಿಂಗು ಅದ್ರೊಳಗ ಒಬ್ಬೊಬ್ರು ಬೆಳ್ಳಿದು ಬಂಗಾರದು ಹಾಕೊಂಡಿರ್ತಾರ ಗುಂಡುಗಡಿಗೆ. ಹಿಂಗ ಪೂಜೆ ಮಾಡ್ತಿರ್ತಾರ. ಲಿಂಗುಗ ಹೂವು ಇಟ್ಕೊಂಡಿರ್ತಾರ, ಇಲ್ಲಿ ಪತ್ರಿ ಹೂವ ಎಲ್ಲ ಇರ್ತಾವ, ಏರಿಸ್ತಿರ್ತಾರ ಹಿಂಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋದು. ಇವ್ರು ಓಂ ನಮಃ ಶಿವಾಯನಾಗ ಯಾವ್ದಾರ ಬಾಗಿಲು ಸಪ್ಪಳ ಆಗ್ಬೇಕು ಹೊರಗ, ಓಂ ನಮಃ ಶಿವಾಯ. ಅಲ್ಲಿ ಹೊರಗೆ ಯಾರ ಬಂದಾರ ನೋಡು, ಓಂ ನಮಃ ಶಿವಾಯ. ಯಾರ? ಓಂ ನಮಃ ಶಿವಾಯ. ಒಳಗ್ ಬಂದ್ರನ ಓಂ ನಮಃ ಶಿವಾಯ. ಕುಂದ್ರಸ ಅವ್ರನ್ನ ಓಂ ನಮಃ ಶಿವಾಯ. ಚಾ ಕೊಡೋರಿಗೆ ಓಂ ನಮಃ ಶಿವಾಯ. ಟಿವಿ ಹಚ್ಕೊಡೋರಿಗೆ ಓಂ ನಮಃ ಶಿವಾಯ. ಹಿಂಗ ಮಾಡಿದ್ರೆ ಭಕ್ತಿ ಅಂತಾರೇನ್ರಿ? ಹಿಂಗ ಮಾಡಿದ್ರೆ ಲಿಂಗ ಪೂಜೆ ಅಂತಾರನ? ಹಿಂಗಲ್ಲ. ಕಮರಿ ಮಠದೊಳಗ ಸಂಗನ ಬಸವ ಶಿವಯೋಗಿಗಳು ಲಿಂಗ ಪೂಜೆ ಕೂತಿರ್ತಾರ ಅನುಷ್ಠಾನ ಮಾಡಾಕ. ಲಿಂಗ ಪೂಜೆ ಕೂತಿರ್ತಕ್ಕಂಥ ಸಂದರ್ಭದೊಳಗ ಆಗ ಈಗಿನ ಗತೆ ಚಲೋ ಭೂಮಿ ಇದ್ದಿದ್ದಿಲ್ಲ, ಏನಿಲ್ಲ, ಚಲೋ ಟೈಲ್ಸ್ ಗೀಲ್ಸ್ ಏನೂ ಇದ್ದಿದ್ದಿಲ್ಲ, ಬರೇ ಮಣ್ಣು. ಭಾಳ ಮಳಿ ಆಗಿಬಿಟ್ಟಿರ್ತೈತಿ. ರಾತ್ರಿ ಮಳಿ ಆಗೈತಿ, ಲಿಂಗ ಪೂಜೆ ಕೂತಾರ. ಲಿಂಗ ಪೂಜೆ ಕೂತಿರ್ತಕ್ಕಂಥ ಸಂದರ್ಭದೊಳಗ ತಂಪಿಗೆ ಏನಾಗಿರ್ತೈತಿ ಅಂತಂದ್ರ ಖಜೂರ್ ಎದ್ದಿರ್ತಾವು, ಕೆಂಪಿರಿವಿ ಅಂತೀವಲ್ಲ ನಾವು. ಅಂತ ಕೆಂಪಿರಿವಿ ಎದ್ದು ಸಂಗನ ಬಸವ ಶಿವಯೋಗಿಗಳ ಮೈ ತುಂಬಾ ಕೆಂಪಿರಿವಿ ಹತ್ತಿದ್ರು ಕೂಡ ಲಿಂಗ ಪೂಜೆಯನ್ನು ನಿಂದಿಸಿರಂಗಲ್ಲ ತಾಯಿ ಅವರು. ಹಂಗ ಲಿಂಗ ಪೂಜೆ ಮಾಡ್ಕೊಳ್ಬೇಕು. ಲಿಂಗ ಪೂಜೆ ನಿಂದಿಸಿರಂಗಲ್ಲ. ಸಿದ್ಧಲಿಂಗ ಮಹಾರಾಜರು ಬಂದು ನೋಡ್ತಾರ, ಏನೋ ಇದು ಅಂದ್ರ ಅವ್ರು. ಅಲ್ಲೋ ಎಂತ ಲಿಂಗ ಪೂಜೆ ನಿಂದು ಮೈ ತುಂಬ ಇರಿ ಬತ್ತಿದ್ರು ಕೂಡ ಲಿಂಗದ ಮೇಲೆ ಇರ್ತಕ್ಕಂಥ ದೃಷ್ಟಿ ಬಿಟ್ಟಿಲ್ಲಲ್ಲ, ನಿನ್ನಂತ ಶಿವಯೋಗಿನ ಈ ಜಗತ್ತಿನೊಳಗೆ ಯಾರು ಇಲ್ಲೋ ಅಂತ ಹರಿಸ್ತಾರ. ಹಿಂಗ ಲಿಂಗ ಪೂಜೆಯನ್ನು ಮಾಡ್ಬೇಕವ. ಅಂತ ಲಿಂಗ ಪೂಜೆಯನ್ನು ಮಾಡ್ಬೇಕು. ಆ ಲಿಂಗವನ್ನ ಎದಿ ಮೇಲೆ ಕಟ್ಕೋಬೇಕು. ಹಂಗಾದ್ರೆ ಲಿಂಗ ಆದ್ಮ್ಯಾಗ ಯಾವ್ದು ಬರುತ್ತೆ? ಮೂರನೇದು ಜಂಗಮ. ಜಂಗಮ ಜಗದ್ಭರಿತ, ಜಂಗಮ ಜಗದ್ರಕ್ಷಕ, ಜಂಗಮ ಜಗತ್ಪಾಲಕ. ಜಂಗಮನ ಬಿಟ್ರೆ ಜಗತ್ತಿನೊಳಗೆ ಏನೂ ಇಲ್ಲ.
ಆ ಪರಮಾತ್ಮ ನಮ್ಮ ಭೂಮಿಗೆ ಯಾವಾಗ ಯಾವಾಗ ಭೂಲೋಕಕ್ಕೆ ಅವತಾರವನ್ನ ತಾಳ್ಯಾನೋ, ಯಾವಾಗ ಯಾವಾಗ ಭೂಲೋಕಕ್ಕೆ ಒಂದು ಭಕ್ತರನ್ನು ಉದ್ಧಾರ ಮಾಡ್ಯಾನೋ, ಅದು ಜಂಗಮ ರೂಪವನ್ನ ಧರಿಸಿ ಪರಮಾತ್ಮ ಭೂಮಿಗೆ ಬಂದಾನ ಹೊರತು ಬೇರೆ ಯಾವ ರೂಪವನ್ನು ಧರಿಸಕ್ ಸಾಧ್ಯ ಆಗಿಲ್ಲ. ಯಾಕ ಜಂಗಮ ಅಂದ್ರೆ ಅಷ್ಟು ಶ್ರೇಷ್ಠ ಅಂತ ಜಂಗಮನ ಪೂಜೆಯನ್ನು ಮಾಡಬೇಕು. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಅಂತಪ್ಪ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರ. ಯಾಕೆ ಜಂಗಮನ ಇಷ್ಟು ಮ್ಯಾಗ ತಗೊಂಡು ಹೋದ್ರು ಅಂತಂದ್ರೆ, ಜಂಗಮ ಅಂದ್ರೆ ಪರಮಾತ್ಮನ ಎರಡನೇ ಸ್ವರೂಪ. ಅದಕ್ಕ ಬಸವಣ್ಣ ಹೇಳಿದ, ಲಿಂಗ ಶ್ರೇಷ್ಠ, ಲಿಂಗಕ್ಕಿಂತ ಗುರು ಶ್ರೇಷ್ಠ, ಆ ಗುರುವಿಗಿಂತಲೂ ಕೂಡ ಜಂಗಮ ಶ್ರೇಷ್ಠ ಅಂದ ಬಸವಣ್ಣ. ಅದಕ್ಕ ಬಸವಣ್ಣ ಒಬ್ರಲ್ಲ ಇಬ್ರಲ್ಲ, ತನ್ನ ಆಸ್ಥಾನದೊಳಗೆ ಎಷ್ಟು ಮಂದಿ ಜಂಗಮರಿ? 1,96,000 ಜಂಗಮರಿಗೆ ಪ್ರಸಾದವನ್ನು ಮಾಡಿಸಿದವನು ಬಸವಣ್ಣ. ಅದೇನು ಸಾಮಾನ್ಯ ಏನ್ರಿ? ಯಾಕಪ್ಪ ಜಂಗಮರ ಮೇಲೆ ಅಷ್ಟು ಪ್ರೀತಿ ಇದ್ದ ಬಸವಣ್ಣ? ಅವಂಗ ಗೊತ್ತಿತ್ತು ಯಾರಂತಲ್ಲಿ ಎಂತ ಶಕ್ತಿ ಇರುತ್ತೆ, ಯಾರೊಳಗೆ ಎಂತ ಶಕ್ತಿ ಇರುತ್ತೆ ಅನ್ನೋದು ಆ ಬಸವನಿಗೆ ಗೊತ್ತಿತ್ತು. ಅದಕ್ಕೆ ಜಂಗಮರ ಅಷ್ಟು ಪ್ರೀತಿ ಮಾಡಿದ. ಮತ್ತು 1,96,000 ಜಂಗಮರ ಕರ್ಕೋಬೇಕಾಗಿತ್ತಂದ್ರೆ ಬಸವಣ್ಣ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ, ಸಂಕಲ್ಪ ಎಲ್ಲ ಮಾಡಿಬಿಡ್ತಾನ. ಏನ್ ಸಂಕಲ್ಪ? 1,96,000 ಜಂಗಮರ ಕಲ್ಯಾಣದೊಳಗೆ ಉಣಿಸ್ಬೇಕಪ್ಪ ನಮ್ಮ ಮಹಾಮನೆಯೊಳಗ ಅಂತ ಸಂಕಲ್ಪ ಮಾಡಿದ. ಆದ್ರೆ ಸಂಕಲ್ಪ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯವನ್ನು ತಿರುಗಿ 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 ಏನ್ ಮಾಡ್ತಾನ? ಎಲ್ಲಾ ಜಂಗಮನ ಕರ್ಕೊಂಡ್ ಬಂದ ತನ್ನ ಮಹಾಮನೆಯೊಳಗ ಪ್ರಸಾದಕ್ಕೆ ಸಿದ್ಧತೆಯನ್ನು ಮಾಡ್ತಾನ. ಅಲ್ಲಿ ಜಂಗಮರು ಎಷ್ಟಾಗಿದ್ರು ಅಂತಂದ್ರ 1,90,000 ಜಂಗಮರು ಮಾತ್ರ ದೊರಕಿರ್ತಾರ. ಇನ್ನು 6,000 ಜಂಗಮರು ಬೇಕಾಗಿರ್ತಾರ ಬಸವಣ್ಣಗ. ಚಿಂತೆ ಹತ್ತಿ ಬಿಡ್ತದ ಬಸವಣ್ಣಗ. ಸಂಕಲ್ಪ ಎಲ್ಲ ಮಾಡಿಬಿಟ್ಟಿನಿ, 6,000 ಜಂಗಮರು ಸಿಗೋಲ್ರಲ್ಲ ಅಂತ ಒಂದಿಷ್ಟು ಸಪ್ಪ ಮುಖ ಮಾಡಿ ಕೂತಿರ್ತಕ್ಕಂಥ ಸಂದರ್ಭದೊಳಗ ಚೆನ್ನ ಬಸವಣ್ಣವ್ರು ಬರ್ತಾರ. ಬಂದ ಬಸವಣ್ಣ ನೋಡ್ತಾರ. ಅಪ್ಪ ಬಸವಣ್ಣ, ಯಾಕೆ ಇವತ್ತು ಕಲ್ಯಾಣ ಇಷ್ಟು ಮಂಕ್ ಆಗೈತಿ ಅಂತಿದ್ನಿ? ಕಲ್ಯಾಣದ ನಿಧಿ ಬಸವಣ್ಣ, ನೀ ಮಂಕ್ ಆಗಿ ಕೂತಿ ಅಂತಂದ್ರೆ ಇಡೀ ಕಲ್ಯಾಣ ಮಂಕ್ ಆಗೈತಪ್ಪ, ಯಾಕೆ ಹಿಂಗ ಸಪ್ ಮುಖ ಹಾಕೊಂಡ್ ಕೂತಿ, ಏನಾಗೈತಿ ಅಂದ. ಬಸವಣ್ಣ ಅಂತಾನ, ಏನ್ ಹೇಳ್ರಿ ಚೆನ್ನ ಬಸವಣ್ಣವ್ರ, ನನ್ನ ಸಂಕಲ್ಪ ನಿಮಗೆ ಗೊತ್ತಿದ್ದ ಐತಿ. 1,96,000 ಮಂದಿಗೆ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕಂತ ಸಂಕಲ್ಪ ಮಾಡೀನಿ. ಆದ್ರ 6,000 ಜಂಗಮರ ಮ್ಯಾಗಿನ ಎಲ್ಲಿ ಸಿಗೋಲ್ರಪ್ಪ, ಅದ ಚಿಂತೆತ್ತಿ ಬಿಟ್ಟತಿ, ಎಲ್ಲಾ ಕಡೆ ಹುಡುಕಾಡೀನಿ ಅಂದ. ಆಗ ಚೆನ್ನ ಬಸವಣ್ಣ ಅಂತಾನ, ಬಸವಣ್ಣ ಇಷ್ಟಕ್ಕೆಲ್ಲ ನೀ ಚಿಂತೆ ಮಾಡೋದೇನೋ? ಚಿಂತೆ ಮಾಡಬೇಡ, ನಿನಗೆ 6,000 ಜಂಗಮರ ಬೇಕಲ್ಲ, 6,000 ಜಂಗಮರು ಎಲ್ಲಿ ಸಿಗ್ತಾರೋ ಅನ್ನೋದು ನನಗೆ ಗೊತ್ತೈತಿ. ಅಂತಿಂತ ಜಂಗಮರಲ್ಲ, ಈಗೇನು ಕಲ್ಯಾಣದೊಳಗದಾರ ಇದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಜಂಗಮರನ್ನ ನಾನು ನಿನಗೆ ತೋರಿಸ್ತೀನಿ ಅಂದ. ಬಸವನಿಗೆ ಖುಷಿಯಾಗಿಬಿಡ್ತು. ಎಲ್ಲಿದಾರಪ್ಪ, ಎಲ್ಲಿದಾರ ಹೇಳ್ರಿ, ಹೋಗಿ ಕರ್ಕೊಂಡ್ಬರ್ತೀನಿ, ಎಲ್ಲಿದಾರ ಹೇಳ್ರಿ ಅಂದ. ಕಾಶ್ಮೀರದ ಮಾಂಡವ್ಯಪುರದ ಮಹಾದೇವ ಭೂಪಾಲನ ಆಸ್ಥಾನದೊಳಗ 6,000 ಜಂಗಮರದಾರ, ಅವ್ರನ್ನ ಕರ್ಕೊಂಬಂದ್ರ ನಿನ್ನ ಸಂಕಲ್ಪ ಪೂರ್ತಿ ಆಗತೈತಿ ಅಂದ ಚೆನ್ನ ಬಸವಣ್ಣ. ಬಸವನಿಗೆ ಖುಷಿನೋ ಖುಷಿ, ಜಂಗಮರ ಸಿಕ್ಕರು ನನ್ನ ಸಂಕಲ್ಪ ಪೂರ್ತಿ ಆಗ್ತೈತಿ ಅಂತ. ಆದ್ರೆ ಚೆನ್ನ ಬಸವಣ್ಣ ಅಂತಾನ, ಆದ್ರೆ ಬಸವಣ್ಣ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತಂದ್ರ ಸ್ವಲ್ಪ ಕಠಿಣ ಆಯ್ತಪ್ಪ. ಯಾಕಂದ್ರ ಮಹಾದೇವ ಭೂಪಾಲನು ಕೂಡ ಜಂಗಮರ ಮೇಲೆ ಅಷ್ಟೇ ಪ್ರೀತಿ. ನೀ ಹೋಗಿ ಜಂಗಮರನ್ನ ಕಳಿಸ್ಕೊಡು ಅಂತಂದ್ರ ಕಳಿಸ್ಕೊಡಂಗಿಲ್ಲ, ಮತ್ತೆ ಹೆಂಗ ಕರ್ಕೊಂಡ್ ಬರ್ತಿ ಅನ್ನೋದು ನಿನಗ ಬಿಟ್ಟಿದ್ದಪ್ಪ, ನೀನ ವಿಚಾರ ಮಾಡು ಅಂತ ಚೆನ್ನ ಬಸವಣ್ಣ ಹೋದ. ರಾತ್ರಿ ಬೆಳತಾನ ವಿಚಾರ ಮಾಡಿದ ಬಸವಣ್ಣ. ಗೊತ್ತಿತ್ತು ಬಸವಣ್ಣಗ ಜಂಗಮರನ್ನ ಹೆಂಗ ಹೊಲಸ್ಕೊಳ್ಬೇಕು, ಜಂಗಮರ ಹೆಂಗ ಕರ್ಕೊಂಬರ್ಬೇಕು ಅಂತ. ಯಾಕ ಜಂಗಮರಿಗೆ ಏನು ಪ್ರೀತಿಯಾಗಿರ್ತೈತು. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು, ನಮಸ್ಕಾರ ಪ್ರಿಯ ಸೂರ್ಯ, ಜಂಗಮ ಭೋಜನ ಪ್ರಿಯ. ಒಬ್ಬೊಬ್ಬರಿಗೊಂದೊಂದು ಪ್ರೀತಿ, ಒಬ್ಬೊಬ್ಬರಿಗೊಂದೊಂದು ಇಷ್ಟ ಇರ್ತೈತಿ. ಶಿವನಿಗೆ ಏನ್ ಇಷ್ಟ ಅಪ್ಪ? ಅವ ಬೋಳಾಶಂಕರ, ಅವಂಗೆ ಏನೂ ಬೇಕಾಗಿಲ್ಲ, ಸ್ಮಶಾನವಾಸಿ. ಒಂದಿಷ್ಟು ಭಕ್ತಿಯಿಂದ ಒಂದು ಚರಿಗೆ ನೀರು ಜಲಾಭಿಷೇಕ ಮಾಡಿದ್ರು ಪರಮಾತ್ಮ ಒಲಿದು ಬಿಡ್ತಾನ, ತಥಾಸ್ತು ಅಂತಾನ, ಅವಂಗೇನೂ ಬೇಕಾಗಿಲ್ಲ. ಅದ ವಿಷ್ಣು ಪರಮಾತ್ಮನಿಗೆ ಅಲಂಕಾರ ಪ್ರಿಯವ. ನೀವು ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಎಲ್ಲ ನೋಡ್ರಿ, ಸ್ವಲ್ಪ ಅಲಂಕಾರದಿಂದ ಕೂಡಿರ್ತಾವ. ಅಂದ್ರೆ ಅಲಂಕಾರ ಅಂದ್ರೆ ಇಷ್ಟ. ಅಲಂಕಾರ ಮಾಡಿದ್ರ ವಿಷ್ಣು ಪರಮಾತ್ಮ ಒಲಿತಾನ. ಹಂಗ ಸೂರ್ಯ, ಜಗತ್ತನ್ನು ಬೆಳತಕ್ಕಂಥ ಸೂರ್ಯನಿಗೆ, ಸೂರ್ಯ ಏನು ಕೇಳ್ತಾನಪ್ಪ? ಕರೆಂಟ್ ಬಿಲ್ ಕೇಳ್ತಾನ ಸೂರ್ಯ? ಕೇಳ್ತಾನೇನ್ರಿ? ಕೇಳಿದ್ರೆ ಕೊಡಾಕರ ಆಗತ್ತ ನಮ್ಮ ಕೈಲಿ? ಯಾರ ಕೊಡ್ತೀರ? ಸೂರ್ಯ ಕರೆಂಟ್ ಬಿಲ್ ಕೊಡಿ ಕೇಳಿದ್ರೆ? ಕರೆಂಟ್ ಬಿಲ್ ಕೇಳಿದ್ರೆ ಸೂರ್ಯನಿಗೆ ಯಾರು ಕೊಡಾಕಾಗಂಗಿಲ್ಲ. ಹಾಗಾದ್ರೆ ಸೂರ್ಯಾಗ ಏನು ಕೊಡ್ಬೇಕಪ್ಪ? ಮುಂಜಾನೆ ಒಂದಿಷ್ಟ ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ರೆ ಸಾಕು ಅವಂಗ. ನಮಸ್ಕಾರ ಪ್ರಿಯ ಸೂರ್ಯ, ಅವಂಗೊಂದಿಷ್ಟು ನಮಸ್ಕಾರ ಮಾಡಿದ್ರೆ ಸಾಕು. ಹಂಗ ಜಂಗಮನಿಗೆ ಭೋಜನ ಪ್ರಿಯ ಜಂಗಮ.
ಚಲೋ ಚಲೋ ಅಡಿಗೆ ಮಾಡಿ ಅವ್ನ ಹೊಟ್ಟೆ ತುಂಬುವಂಗ ಅವ್ನ ತೃಪ್ತಿ ಆಗುವಂಗ ಅವ ಕೇಳ. ಮತ್ತೆ ಜಂಗಮರಿಗೆ ಅಡಿಗೆ ಮಾಡೋದಂದ್ರೆ ಹೆಂಗ್ರಿ ಅಂತಂದ್ರ ನಾವೇನ್ ಮಾಡ್ತೀವಿ ಅದು ಅಲ್ಲ, ಅವ್ರನ್ನ ಕೇಳ್ಬೇಕು, ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಬೇಕು. ಅವ್ರು ಏನ್ ಕೇಳ್ತಾರ ಜಂಗಮರ ಅದನ್ನೊಂದಿಷ್ಟು ಅಡಿಗೆ ಮಾಡಿ ಕೊಟ್ಟು ಅವ್ರಿಗೊಂದಿಷ್ಟು ತೃಪ್ತಿ ಆಗುವಾಗ ಊಟ ಮಾಡಿಸಿ ಬರ್ಬೇಕಾಗಿರೋ ಒಂದಿಷ್ಟು ಕೈಯಾಗ ಕಾಣಿಕೆ ಕೊಟ್ಟು ಬಿಟ್ರೆ ಸಾಕು, ಅವ್ರು ತೃಪ್ತಿ ಆಗ್ತಾರ. ಜಂಗಮ ತೃಪ್ತಿಯಾಗಿ ಆಶೀರ್ವಾದ ಮಾಡಿದ ಅಂದ್ರ ಮುಗಿದು ಹೋತವತ್ತು. ಜಂಗಮ ತೃಪ್ತಿ ಆಗ್ಬೇಕಂತ ಮೊದಲು ಶಿವಯೋಗಿನೇ ಸಂತೃಪ್ತಿಯೋ ತೃಪ್ತಿಯೋ ಭವತಿ ಶಂಕರ ಸಂತೃಪ್ತ್ಯಾತ್ಮನ ವಿಷಂ ತೃಪ್ತಿ ಮೇತಿ ಚರಾಚರಂ ಅಂತ ಹೇಳ್ತಾರ. ಸಕಲ ಪಡಿ ಪದಾರ್ಥಗಳನ್ನು ನಾವು ಮಾಡಿದ್ರು ಕೂಡ ಇಡೀ ಜೀವರಾಶಿಯನ್ನ 84 ಲಕ್ಷ ಜೀವರಾಶಿ ಐತಿ. ಆ 84 ಲಕ್ಷ ಜೀವರಾಶಿಯು ಕೂಡ ನಾವು ದಾಸೋಹ ಮಾಡಕ್ಕಾಗಂಗಿಲ್ಲ, ಪ್ರಸಾದ ಕೊಡಕ್ಕಾಗಂಗಿಲ್ಲ, ಆ ಪರಮಾತ್ಮನ ಉಣಸಾಕಾಗಂಗಿಲ್ಲ. ಆ ಎಲ್ಲಕ್ಕೂ ಕೂಡ ತೃಪ್ತಿ ಆಗ್ಬೇಕಾಗಿತ್ತಂದ್ರ ಸಕಲ ಚರಾಚರ ವಸ್ತುಗಳ ತೃಪ್ತಿ ಆಗ್ಬೇಕಾಗಿತ್ತು ಅಂತಂದ್ರ ಒಬ್ಬ ಜಂಗಮನ ತೃಪ್ತಿ ಮಾಡಿಬಿಟ್ರ ಇಡೀ ಪ್ರಪಂಚನ ತೃಪ್ತಿ ಆದಂಗ ಅಂತ ಹೇಳ್ತೈತಿ ಶಾಸ್ತ್ರ. ಒಬ್ಬ ಜಂಗಮ ತೃಪ್ತಿ ಆದ್ರ ಅದಕ್ಕೆ ಜಂಗಮ ಶ್ರೇಷ್ಠ ಅನ್ನೋದು. ಬಸವನಿಗಿದು ಗೊತ್ತಿತ್ತಲ್ಲ, ಮುಂಜಾನೆ ಎದ್ದ ಕೋರಿ ಶೆಟ್ಟಿ ಅವತಾರ ಹಾಕಿದ ಅಂದ್ರೆ ಭಟ್ರಂಗ ಅಡಿಗೆ ಮಾಡೋರಂಗ. ಈ ಕಾಡೆ ಅಂದ್ರೆ ಜೋಳ್ಗಿ, ಈ ಕಾಡೆ ಅಂದ್ರೆ ಜೋಳ್ಗಿ, ತಲೆ ಮ್ಯಾಗ ಒಂದು ಗಂಟು ಅದ್ರೊಳಗೆ ಮಸಾಲಾ ಸಾಮಾನು ಹಾಕೊಂಡ. ಮಸಾಲಾ ಸಾಮಾನು ನಮ್ಮ ದೇಶದ ಅಪ್ರತಿಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂದ್ರೆ ಅದು ಮಸಾಲಾ ಪದಾರ್ಥಗಳು. ನಾವೆಲ್ಲ ಹೇಳ್ತೀವಿ ಬ್ರಿಟಿಷರು ಬಂದ್ರೆ ನಮ್ಮ ದೇಶಕ್ಕೆ ಸಂಪತ್ತು ತಗೊಂಡು ಹೋಗಕ್ ಬಂದ್ರು, ಸಂಪತ್ತು ತಗೊಂಡು ಹೋಗಕ್ ಬಂದ್ರು. ಸಂಪತ್ತು ಇಲ್ಲಿ ನೋಡಿ ಬಂದಿರತಕ್ಕಂಥವ್ರು ಅಲ್ಲ, ಅವರೆಲ್ಲ ಬ್ರಿಟಿಷರು. ನಾಯಿ ಹೆಂಗ ನಮ್ಮ ಮಸಾಲಾ ಪದಾರ್ಥ ವಾಸನೆ ಹಿಡ್ಕೊಂಡ್ ಬಂದವ್ರು ಅವರೆಲ್ಲ ಬ್ರಿಟಿಷರು. ಅಂತ ಶಕ್ತಿ ನಮ್ಮ ಮಸಾಲಾ ಪದಾರ್ಥದೊಳಗಿತ್ತು. ಅಂತ ಮಸಾಲ ಪದಾರ್ಥಗಳನ್ನ ಗಂಟು ಕಟ್ಕೊಂಡ ಬಸವಣ್ಣ ಹೋದ ಕಾಶ್ಮೀರಕ್ಕ. ಮಾಂಡೇವಪುರದ ರಾಜನ ಅರಮನೆಯ ಸಮೀಪ ಏನ್ ಮಾಡಿದ, ರಾಜ್ಯದ ಸಮೀಪ ಒಂದು ಸಣ್ಣ ಗುಡಿಸಲ ಹಾಕೊಂಡ. ಗುಡಿಸಲ ಹಾಕಿ ಚಲೋ ಚಲೋ ಅಡಿಗೆ ಮಾಡಿದ. ವಾಸನೆ ನೋಡಿದ್ರೆ ಘಮ್ ಅನ್ನಬೇಕು ಹಂಗ ಚಲೋ ಚಲೋ ಅಡಿಗೆ ಮಾಡಿದ. ಹೋಗಿ ಜಂಗಮರಿಗೆ ಭಿನ್ನ ಮಾಡ್ತಾನ. ಮಹದೇವ ಭೂಪಾಲ್ನ ರಾಜ್ಯದೊಳಗೆ ಇರ್ತಕ್ಕಂಥ ಜಂಗಮರಿಗೆ 6,000 ಜಂಗಮರಿಗೆ ಭಿನ್ನ ಮಾಡಿದ. ಎಲ್ಲಾರು ಬಂದ್ರು, ಪ್ರಸಾದ ಉಂತಾರ, ಬಹಳ ಆನಂದ ಆಗಿಬಿಡ್ತ. ಅಂತ ಪ್ರಸಾದನ ಉಂಡಿರಂಗಿಲ್ಲ ಅವ್ರು ಎಂದು, ಅಷ್ಟು ರುಚಿನ ಮಾಡಿರ್ತಾನೆ ಬಸವನ ಪ್ರಸಾದ. 1 ದಿವಸ ಆತು, 2 ದಿವಸ ಆತು, 3 ದಿವಸ ಬಸವಣ್ಣ ಹೋಗಿ ಭಿನ್ನ ಮಾಡ್ತಿದ್ದ. 4ನೇ ದಿವಸ ಹೆಂಗ ಆಗ್ಬಿಡ್ತೀವಿ ಅಂತಂದ್ರ ಬಸವಣ್ಣ ಅಲ್ಲಿ ಹೋಗೋದ ಬೇಡ, ಊಟದ ಸಮಯ ಆತು, ಪ್ರಸಾದ ಸಮಯ ಆತಂದ್ರೆ ಎಲ್ಲಾ ಜಂಗಮರ ತಾವ ಬರಾಕತ್ ಬಿಟ್ರು, ಅಷ್ಟು ರುಚಿ ಇತ್ತು. ಹಿಂಗೊಂದು 15 ದಿವಸ ಚಲೋ ಚಲೋ ಪ್ರಸಾದ ಮಾಡಿ ಉಣಿಸಿದ ಬಸವಣ್ಣ. 15ನೇ ದಿವಸ ಎಲ್ಲಾರ್ಗಿ ಪ್ರಸಾದ ಉಣಿಸಿ ಕಾಣಿಕೆ ಕೊಟ್ಟ ಮಧ್ಯದೊಳಗೆ ನಿಂತ ಬಸವಣ್ಣ ಅಂತಾನ, ಆಯ್ತ್ರಪ್ಪ ಮತ್ತ ನನ್ನ ಕಾಯಕ ಮುಗಿತ್ತು, ಇನ್ನ ಹೋಗಿ ಬರ್ತೀನಿ ಅಂದ ಬಸವಣ್ಣ. ಜಂಗಮ್ರ ಅಂದ್ರ ಇವ್ರು ಯಾಕೆ 15 ದಿವಸ ಚಲೋ ಚಲೋ ಉಂಡಿರ್ತಾರಲ್ಲ, ಅಂದ್ರ ಎಲ್ಲಿ ಹೊಕ್ಕಿ ನೀನು, ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕ. ಇಷ್ಟು ಚಲೋ ಚಲೋ 15 ದಿವಸ ಪ್ರಸಾದ ಹಾಕಿಯಲ್ಲ, ಹಿಂಗ ಪ್ರತಿನಿತ್ಯವೂ ಕೂಡ ನಮಗೆ ಇಂಥ ಪ್ರಸಾದ ಬೇಕು, ಎಲ್ಲಿ ಹೋಗ್ಬಾರ್ದು ನೀ ಅಂದ್ರ ಅವ್ರು. ಯಾಕೆ ಅಷ್ಟು ಚಲೋನ ಮಾಡಿರ್ತಾನ. ಎಲ್ಲಾ ಜಂಗಮರು ಉಂಡು 10 kg ಹೆಚ್ಚಾಗಿರ್ತಾರಂತ, ಹಂಗ ಆ ಪರಿ ಉಂಡಿರ್ತಾರ. ಮತ್ತ ಅಂತ ಪ್ರಸಾದ ಬಿಡ್ತಾರಂದ್ರೆ ಹೆಂಗ, ನೀ ಎಲ್ಲಿ ಹೋಗ್ಬಾರ್ದು ಅಂದ. ಆಗ ಬಸವಣ್ಣ ಅಂತಾನ, ಅಲ್ರಪ್ಪ ಜಂಗಮರ, ನಿಮಗ ಈ ಪ್ರಸಾದ ಭಾಳ ಇಷ್ಟ ಆಗೈತೇನ್ರಿ? ಭಾಳ ಇಷ್ಟ ಆಗೈತಪ್ಪ. ಮತ್ತೆ ಇಂಥ ಪ್ರಸಾದ ನಿಮಗೆ ದಿನ ಬೇಕನ್ರಿ? ಹೌದು, ದಿನ ಬೇಕು. ಹಾಗಾದ್ರೆ ದಿನಾಲು ಇಂಥ ಪ್ರಸಾದ ಉಂತೀರಿ ಅಂತಂದ್ರೆ ನನ್ನ ಜೋಡಿ ಬಂದ್ ಬಿಡ್ರಪ್ಪ ಅಂದ್ಬಿಟ್ಟು. ಯಾವಾಗ ನನ್ನ ಜೋಡಿ ಬಾ ಅಂದ್ರು ಆಗ ಜಂಗಮರ ಅಂತಾರ, ಜಗತ್ತಿನೊಳಗ ಯಾರ್ಯಾರನೋ ಕರ್ಕೊಂಡು ಹೋಗವ್ರ ಅದಾರ, ಆದ್ರೆ 6,000 ಜಂಗಮರನ್ನ ಕರ್ಕೊಂಡು ಹೋಗ್ಕಾನ ಅಂತಂದ್ರ ಇವ ಬೇರೆ ಯಾರು ಅಲ್ಲ, ನಮ್ಮನ್ನು ಉದ್ಧಾರ ಮಾಡಕ್ ಬಂದಿರತಕ್ಕಂಥ ಕಲ್ಯಾಣದ ಬಸವಣ್ಣನ ಅದಾನ ಅಂತ ಗೊತ್ತಾಗತ್ತ. 6,000 ಜಂಗಮರು ಬಸವಣ್ಣನ ಬೆನ್ನ ಹತ್ತಿ ಕಲ್ಯಾಣಕ್ಕೆ ಬರ್ತಾರ. ಮಹಾದೇವ ಭೂಪಾಲ ಮಹಾದೇವಿ ಇಬ್ರು ಕೂಡ ರಾಜ್ಯವನ್ನ ಬಿಡ್ತಾರ. ಮಾಂಡವ್ಯಪುರವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣಕ್ಕೆ ಬಂದ ಕಾಯಕ ಮಾಡ್ಬೇಕಲ್ಲ, ನೇರವಾಗಿ ಬಸವಣ್ಣನ ಭೇಟಿ ಆಗ್ಲಿಲ್ಲ. ನಾನು ಕಾಯಕ ಮಾಡ್ಬೇಕು ಅನ್ನೋದು ಗೊತ್ತು. ಹಾಗಾದ್ರೆ ಏನು ಕಾಯಕ ಮಾಡ್ಬೇಕು ಅಂತ ವಿಚಾರ ಮಾಡ್ತಾನ. ಅಲ್ಲಿ ಅಡವಿಯೊಳಗ ಒಣಗಿರ್ತಕ್ಕಂಥ ಗಿಡ ಕಡಿದು ಆ ಕಟ್ಟಿಗೆಯನ್ನ ಮಾಡೋದು, ಆ ಕಟ್ಟಿಗೆಯನ್ನ ಕಲ್ಯಾಣದ ತುಂಬ ಹೊತ್ತು ಮಾರಿ ಆ ಬಂದಿರ್ತಕ್ಕಂಥ ಹಣದಿಂದ ಕಟ್ಟಿಗೆ ಮಾರಿ ಬಂದಿರತಕ್ಕಂಥ ಹಣದಿಂದ ಜಂಗಮರಿಗೆ ದಾಸೋಹ ಮಾಡಿಸಿ ಉಳಿದ್ರ ಇಬ್ರು ಉಂತಿದ್ರು, ಉಳಿಲಿಲ್ಲ ಅಂದ್ರೆ ನೀರು ಕುಡಿದು ಮಕ್ಕೋತಿದ್ರು. ಹಿಂಗ ಪ್ರಾರಂಭವನ್ನ ಮಾಡ್ತಾರ ಕಾಯಕವನ್ನ. ಮಹಾದೇವ ಭೂಪಾಲ ಇಡೀ ಆಸ್ತಿ ತುಂಬಿರ್ತಕ್ಕಂಥ ರಾಜ್ಯವನ್ನ ಬಿಟ್ಟು ಬಂದಿರತಕ್ಕಂಥ ಮಹಾದೇವ ಭೂಪಾಲ ಬೇರೆ ಯಾರೋ ಅಲ್ಲ ತಾಯಿ. ಇವತ್ತು ನಾವು ಕಲ್ಯಾಣದೊಳಗೆ ಮೋಳಿಗೆ ಮಾರಯ್ಯ ಅಂತೀವಲ್ಲ, ಅಂತ ಮೋಳಿಗೆ ಮಾರಯ್ಯನ ಆಗ್ತಾನ. ಮೋಳಿಗೆ ಮಾರಯ್ಯ ಸಾಮಾನ್ಯ ಅಲ್ಲ, ಕಟ್ಟಿಗೆಗೆ ಮೋಳಿಗೆ ಅಂತ ಕರೀತಾರ. ಮೋಳಿಗೆಯ ಮಾರಯ್ಯ ಆದ. ಅವ ಬಿಟ್ಟು ಬಂದಿದ್ದು ಇಡೀ ರಾಜ್ಯವನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದಿರ್ತಾನ. ಹಿಂಗ ಕಲ್ಯಾಣಕ್ಕೆ ಬಂದಾಗ ಬಸವಣ್ಣ ಗೊತ್ತಾಗತೈತಿ,
ರಾಜ ಕಲ್ಯಾಣವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಾನಪ್ಪ, ಇಡೀ ರಾಜ್ಯವನ್ನ ಬಿಟ್ಟು ಬಂದಾನ ಅನ್ನೋದು ಗೊತ್ತಾಗದಾಗ ಬಸವನಿಗೆ ಅನಿಸ್ತೈತಿ, ಇಷ್ಟು ದಿವಸ ರಾಜ್ಯ ವೈಭವದೊಳಗೆ ಇರ್ತಕ್ಕಂಥವ್ರು ಒಂದಿಷ್ಟು ಏನೋ ಕಷ್ಟ ಬಂದಿರ್ತೈತಿ, ಹೆಂಗ್ ಮಾಡಾಕತ್ತಾರೋ ಏನೋ, ಒಂದಿಷ್ಟು ಸಹಾಯ ಮಾಡೋನು ಅಂತ ಬಸವಣ್ಣ ಏನ್ ಮಾಡಿದ, ದಿನ ಹೆಂಗ ಜಂಗಮನ ಕರಿತಿದ್ರಲ್ಲ ಇವ್ರು, ಹಂಗ ಆ ಜಂಗಮರೊಳಗೆ ಜಂಗಮನಾಗಿ ಬಸವಣ್ಣನು ಬಂದ ಪ್ರಸಾದ ಮಾಡಿದ, ಎಲ್ಲ ಆತು. ಹೋಗ್ಬೇಕಾದ್ರೆ ಹಂಗ ಹೋಗ್ಲಿಲ್ಲ ಬಸವಣ್ಣ, ತನ್ನ ಇರ್ತಕ್ಕಂಥ ಒಂದಿಷ್ಟು ನಾಣ್ಯಗಳನ್ನ, ಬಂಗಾರದ ನಾಣ್ಯಗಳನ್ನ ಆ ಚಾಪಿ ಬುಡಕ್ಕೆ ಇಟ್ಟು ಕಲ್ಯಾಣದೊಳಗೆ ಮನೆಗೆ ಹೋದ ಬಸವಣ್ಣ. ಈ ಕಡೆ ಮಹಾದೇವಿ ಎಲ್ಲಾ ಎಲಿಗಳನ್ನ ತಕ್ಕೋತ ಚಾಪಿ ತೆಗೆದು ನೋಡ್ತಾಳ, ಅಲ್ಲೊಂದಿಷ್ಟು ಬಂಗಾರದ ನಾಣ್ಯಗಳದಾವ, ಕೈಯಾಗ ತಗೊಂಡು ಗಂಡಗಂತಾಳ, ರೀ ಇಲ್ಲಿ ಬಂಗಾರದ ನಾಣ್ಯಗಳದಾವ ನೋಡ್ರಿ, ಇಲ್ಲಿ ಬಂಗಾರದ ನಾಣ್ಯಗಳು ಅಂದ್ರು. ಜಂಗಮರು ಕೂತಿದ್ರಲ್ಲ ಬುಡಕ್ ಬಂಗಾರ ನಾಣ್ಯಗಳದಾವ ಅಂದಾಗ ಮೂಳಿಗೆ ಮಾರಯ್ಯ ನೋಡ್ತಾನ, ನೋಡಿ ಅವ ಅಂತಾನ, ನೋಡು ಇಲ್ಲಿ ಕೂತಿದ್ದ ಜಂಗಮ ಅಲ್ಲ, ಇಲ್ಲಿ ಕೂತಿದ್ದ ಜಂಗಮ ಅಲ್ಲ, ನಾವೊಂದಿಷ್ಟು ಕಷ್ಟದೊಳಗ ಅದೀವಿ, ನಮಗ ಕಷ್ಟ ಬಂದೈತಂತ ಬಸವಣ್ಣನ ಬಂದು ಕೂತಿಲ್ಲ, ಬಸವಣ್ಣ ಇಟ್ಟು ಹೋಗ್ಯಾನ ಇವನ ಅಂದವ. ಇವನ ಬಸವಣ್ಣ ಇಟ್ಟು ಹೋಗ್ಯಾನ, ಬಸವಣ್ಣಗ ಅನಿಸೈತಿ ನಾವು ಬಡವರು ಅಂತ ಅನಿಸೈತಿ ಬಸವಣ್ಣಗ, ಆದ್ರ ನಾವೆಷ್ಟು ಶ್ರೀಮಂತರು ಅನ್ನೋದು ಬಸವಣ್ಣಗ ಗೊತ್ತಿಲ್ಲ, ನಾವು ಶ್ರೀಮಂತರು ಅನ್ನೋದು ತೋರಿಸ್ಬೇಕು ಬಸವಣ್ಣಗ ಅಂದ ಮೊಳಗೆ ಮಾರಯ್ಯ. ಮಾರನೇ ದಿವಸ ಏನು ಕಲ್ಯಾಣದೊಳಗೆ 1,96,000 ಜಂಗಮರು ಇರ್ತಾರೋ ಎಲ್ಲರಿಗೂ ಭಿನ್ನ ಮಾಡ್ತಾನೆ ಮೊಳಗೆ ಮಾರಯ್ಯ. ಯಾರು ಕೂಡ ನಾಳೆ ಬಸವನ ಮನೆಗೆ ಹೋಗ್ಬೇಡ್ರಪ್ಪ, ಮೊದಲು ನಮ್ಮ ಮನೆಗೆ ಬರಬೇಕು, ನಮ್ಮ ಮನ್ಯಾಗ ಪ್ರಸಾದ ಅಂತ ಭಿನ್ನ ಮಾಡಿದ. ಅವ್ರಿಗೆಲ್ಲಾ ಭಿನ್ನ ಮಾಡಿ ಅಡವಿಗೆ ಹೋಗಿ ಬಹಳಷ್ಟು ಕಟ್ಟಿಗೆಗಳನ್ನ ಕಡ್ಕೊಂಡ್ ಬಂದ ಒಟ್ಟಿದ. ಎಲ್ಲರೂ ಬಂದ ಪ್ರಸಾದ ತಯಾರಿತ್ತು, ಮಹಾದೇವಿ ಪ್ರಸಾದವನ್ನ ಮಾಡಿದ್ಲು. ಬಂದ ಪ್ರಸಾದ ಸ್ವೀಕಾರ ಮಾಡ್ತಾರ. ಸಣ್ಣ ಮನಿ ಆದ್ರೂ ಕೂಡ ಎಲ್ಲರೂ ಅಂತಿರ್ತಾರ ಗುಡಿಸ್ಲಾ ಅಂತ. ಹೆಂಗ ಜಂಗಮರು ಒಳಗ್ ಹೋಗ್ತಾರೋ ಹಂಗ ಅರಮನೆ ಕಂಡಂಗ ಕಾಣ್ತೈತೆ ಜಂಗಮರಿಗೆ. ಒಳಗ್ ಹೋಗ್ತಾರ, ರುಚಿ ಆಗಿರ್ತಕ್ಕಂಥ ಪ್ರಸಾದ ಮಾಡಿರ್ತಾರ. ಪ್ರಸಾದ ಎಲ್ಲ ಮಾಡಿದ್ರು, ಪ್ರಸಾದ ಮಾಡಿ ಹೊಳಗ್ ಬರ್ಬೇಕಾಗಿತ್ತಂದ್ರೆ ಕಾಣಿಕೆ ಕೊಡ್ಬೇಕಲ್ಲ, ಜಂಗಮರಿಗೆ ಹಂಗ ಕಳ್ಸಂಗಲ್ಲ, ಕಾಣಿಕೆಯನ್ನು ಕೊಡಬೇಕು. ಕಾಣಿಕೆ ಕೊಡು ಸಂದರ್ಭದೊಳಗ ಮೂಳಿಗೆ ಮಾರಯ್ಯ ಜಂಗಮರ ಪಾದೋದಕ ತಗೊಂಡಿರ್ತಾನ. ಆ ಪಾದೋದಕ ತಗೊಂಬಂದ ಜಂಗಮರ ಪಾದೋದಕವನ್ನ ಏನಾರ ಹಿಂದಿನ ದಿವಸ ಕಟ್ಟಿಗೆ ಒಟ್ಟಿದನೋ ಅಲ್ಲಿ ನಿತ್ಯ ಪರಮಾತ್ಮ ಅಂತ ಪರಮಾತ್ಮನ ನೆನೆದು ಜಂಗಮರ ಪಾದೋದಕವನ್ನ ಆ ಕಟ್ಟಿಗೆ ಗುಂಪಿಗೆ ಸಿಡಿಸಿದ್ರ ಇಡೀ ಕಟ್ಟಿಗೆ ಗುಂಪ ಬಂಗಾರದ ಕಟ್ಟಿಗೆಗಳಾಗಿ ಬಿಟ್ಟಿರ್ತಾವ. ಬಂಗಾರದ ಕಟ್ಟಿಗೆಗಳು ಎಲ್ಲಾ ಜಂಗಮರಿಗೆ ಒಂದೊಂದು ಕಟ್ಟಿಗೆ ಕೊಟ್ಟು ಕಳಿಸ್ತಾನ. ಕೊಟ್ಟು ಕಳಿಸ್ಬೇಕಾದ್ರೆ ಹಂಗ ಕಳ್ಸಂಗಲ್ಲ, ಇವನು ತಗೊಂಡು ನೀವು ಎಲ್ಲಿ ಹೋಗ್ಬೇಕು ಅಂದ್ರ ಬಸವಣ್ಣನ ಮಹಾಮನಿ ಮುಂದೆ ಹಾದ ಹೋಗ್ಬೇಕು ಅಂತ ಹೇಳ್ತಾನೆ. ಯಾಕ ಬಸವಣ್ಣ ಗೊತ್ತಾಗ್ಬೇಕು ನಾ ಎಷ್ಟು ಶ್ರೀಮಂತ ಅದೀನಿ ಅಂತ. ಕೇವಲ ಅವ ಕಾಯಕ ಮಾಡೋದಲ್ಲ, ನಾನು ಕೂಡ ಕಾಯಕ ಶುದ್ಧ ಮಾಡಾಕತ್ತೀನಿ ಅನ್ನೋದು ಗೊತ್ತಾಗಬೇಕು ಅಂತ ಜಂಗಮರಿಗೆ ಹೇಳಿ ಕಳಿಸಿದ. ಇಂಥ ಕಾಯಕವನ್ನ ಮಾಡಿರ್ತಕ್ಕಂಥವ್ರು, ಜಂಗಮರ ಕಾಯಕವನ್ನ ಮಾಡಿರ್ತಕ್ಕಂಥವ್ರು ಅಂತವ್ರೆಲ್ಲ. ಜಂಗಮ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಜಂಗಮರಿಗೋಸ್ಕರ ಬಸವಣ್ಣ ಒಬ್ಬ ಅಡಿಗೆ ವೇಷವನ್ನು ಹಾಕೊಂಡು ಹೋಗಿ ಅಡಿಗೆದಾರನಾಗಿ ಜಂಗಮರ ಕರ್ಕೊಂಡ್ ಬಂದ್ರ ಮಹಾದೇವ ಭೂಪಾಲ ಅವನಕ್ಕಿಂತ ದೊಡ್ಡವನಾಗಿ ರಾಜ್ಯವನ್ನ ಬಿಟ್ಟು ಬಂದ ಕಟ್ಟಿಗೆಯನ್ನು ಮಾರ್ತಾನ ಅಂತಂದ್ರ ಜಂಗಮರ ಮೇಲೆ ಎಷ್ಟು ಪ್ರೀತಿ ಇದ್ದಕ್ಕಿಲ್ಲ ನೋಡ್ರಿ ಅವರೆಲ್ಲ. ಕರೆ ಜಂಗಮನಲ್ಲ, ಆ ಜಂಗಮನ ಪಾದೋದಕಕ್ಕೂ ಕೂಡ ಅಷ್ಟ ಶಕ್ತಿ ಐತಿ ಅನ್ನೋದು ತೋರಿಸ್ಕೊಡ್ತಾನ. ಪಾದೋದಕವನ್ನು ಸಿಂಡಿಸಿದ್ರ ಬಂಗಾರದ ಕಟ್ಟಿಗೆಗಳಾದವು ಅಲ್ಲ, ಅದಕ್ಕೆ ಪಾದೋದಕ ಶ್ರೇಷ್ಠ. ಜಂಗಮನ ಪಾದೋದಕ ಮನಿಗೆ ಕರ್ಕೊಂಬಂದ್ರೆ ಜಂಗಮನ ಅವನ ಪಾದೋದಕ ತಗೋಬೇಕು. ಎಷ್ಟೋ ಮಂದಿ ಪಾದೋದಕದಿಂದ ಧನ್ಯ ಆಗಿರ್ತಕ್ಕಂಥವ್ರ ಅದಾರ, ಬಂಗಾರ ಮಾಡಿರ್ತಕ್ಕಂಥವ್ರ ಪಾದೋದಕದಿಂದ ಬದುಕಿರ್ತಕ್ಕಂಥವ್ರ ಅದಾರ. ಅದಕ್ಕೆ ಶ್ರೇಷ್ಠ ಅದು ಜಂಗಮನ ಪಾದೋದಕ. ಅಂತ ವಿಭೂತಿ ಹಚ್ಚೋದ್ರಿಂದ, ವಿಭೂತಿ ಮತ್ತು ರುದ್ರಾಕ್ಷಿ ನಾವೇನು ಕೊಳ್ಳಾಗ ಧರಿಸ್ತೀವಲ್ಲ ರುದ್ರಾಕ್ಷಿ, ಇವು ಎರಡಕ್ಕೂ ಆಯುರ್ವೇದ ಶಕ್ತಿಯನ್ನು ಹೊಂದ್ಯಾವ ಇವು. ನೋಡಿ ನಾವು ಮನೆ ಆಗೋದು ಏನಾರ ಊಟ ಮಾಡೋಳಗ ನೊಣ ಬಿತ್ತು ಅನ್ಕೋರಿ, ಏನೋ ಒಂದು ಏನಾರ ಬಿದ್ದಿರ್ತದ ಏನಂತಾರ, ಆ ನೊಣ ತೆಗದ ಒಂದಿಷ್ಟು ವಿಭೂತಿ ಉದಿರಿಸಿ ಊಟ ಮಾಡ್ರಿ ಏನಾಗಂಗಿಲ್ಲ. ಅಂದ್ರೆ ವಿಭೂತಿ ಹಾಕೋದ್ರಿಂದ ವಿಷ ಕೂಡ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ವಿಭೂತಿ ಒಳಗೈತಿ. ರುದ್ರಾಕ್ಷಿ ಹಾಕೋದ್ರಿಂದ ಹಿಂದಕ್ಕೆಲ್ಲ ಮಕ್ಕಳಿಗೆ ಜ್ವರ ಬಂದು ಅಂದ್ರೆ ಹೇಳ್ತಿದ್ರು ಒಂದಿಷ್ಟು ರುದ್ರಾಕ್ಷಿ ತೇದು ಕುಡಿಸು ಜ್ವರ ಕಮ್ಮಕ್ಕ ಅಂತಿದ್ರು. ಎಷ್ಟೋ ಚರ್ಮ ರೋಗ ರುದ್ರಾಕ್ಷಿಯಿಂದ ಹೋಗತೈತಿ. ಎಲ್ಲಮ್ಮನ ಕುಷ್ಠರೋಗ ಹೋಗಬೇಕಾಗಿತ್ತು, ರುದ್ರಾಕ್ಷಿ ವಿಭೂತಿಯಿಂದ ಎಲ್ಲಮ್ಮನ ಕುಷ್ಠರೋಗನ ಹೋಗ್ತೈತಿ. ಅಂತ ಶಕ್ತಿ ವಿಭೂತಿ ರುದ್ರಾಕ್ಷಿ ಒಳಗೆ ಎರಡರೊಳಗೂ ಐತಿ. ಹಿಂಗ ಒಬ್ಬ ಮಹಾತ್ಮರತ್ತಲ್ಲಿ ಬಂದಿರ್ತಾನ, ಬೇರೆ ದೇಶದವ ಬಂದ್ ಏನ್ ಮಾಡಿದ ಅಂತಂದ್ರ ಮಠ ಆಗಿಟ್ಟ ಎಲ್ಲ ನೋಡಿದ. ಹಿಂಗ ನಿಮ್ಮ ಊರಿಗೆ ಅನ್ಕೋರಿ, ಬಂದ್ ಮಠ ನೋಡಿರ್ತಕ್ಕಂಥ ಅವ ಏನಂತಾನ ಹೊರದೇಶದವ ಹೋಗ್ಬೇಕಾಗಿತ್ತಂದ್ರ ಅಜ್ಜಾರ ಆಶೀರ್ವಾದ ತಗೋಬೇಕು ಅಂತ ಅಜ್ಜಾರ ಅಂತಲ್ಲಿ ಕೂತ ಆಶೀರ್ವಾದ ತಗೊಂಡಿರ್ತಾನ. ಆಶೀರ್ವಾದ ತಗೊಂಡ್ ಹೋಗಾಗ ಅವ್ರ ಅಜ್ಜಾರ ಏನ್ ಮಾಡಿದ್ರು, ಎಲ್ಲೋ ಬೇರೆ ದೇಶದಿಂದ ಬಂದಾನ, ಬಾಳ ಕಡೆ ಸುತ್ತಿ ಆಡ್ತಾನ ಅಂತ ಏನ್ ಮಾಡಿದ್ರು, ಕೊಳ್ಳಾಗ ಒಂದು ರುದ್ರಾಕ್ಷಿ ಹಾಕಿ ಒಂದು ವಿಭೂತಿ ಕೈಯಾಗ ಕೊಟ್ರು. ಅವಂಗ ಕೊಳ್ಳಾಗ ರುದ್ರಾಕ್ಷಿಯಾಗಿ ವಿಭೂತಿ ಕೈಯಾಗ ಕೊಟ್ರು. ಅವ ಏನ್ ಮಾಡ್ಬೇಕು, ಹೊರದೇಶದವ ಆ ವಿಭೂತಿ ರುದ್ರಾಕ್ಷಿ ನೋಡಾಕತ್ತವ. ಹಂಗಿಂಗ ವಿಭೂತಿ ಹೊಳಿಸಿ ನೋಡಿದ, ಕೊಳ್ಳಾನ್ ರುದ್ರಾಕ್ಷಿ ಹೊಳಿಸಿ ನೋಡಾಕತ್ತ. ಅಜ್ಜಾರ ಅಂದ್ರು, ತಮ್ಮ ಏನ್ ನೋಡಾಕತ್ತೀವ ಅಂದ್ರು.
ಅವನ್ಯಾಕೆ ಹಂಗೆ ನೋಡಾಕತ್ತಿ ಅಂದಾಗ ಅವ ಅಂತಾನ, ಏನಿಲ್ಲ ಇವನು ಕೊಟ್ರಲ್ಲ ಇದಕ್ಕೆ ಎಲ್ಲ ಎಕ್ಸ್ಪೈರಿ ಡೇಟ ಬರ್ದಿಲ್ಲಲ್ರಿ ಅದು ಹುಡುಕಾಡಕತ್ತೀನಿ ಅಂದ ಅವನು. ಎಕ್ಸ್ಪೈರಿ ಡೇಟ್ ಅಂದ್ರೆ ಗೊತ್ತಾಗತ್ತಲ್ಲ, ಇವು ಯಾವಾಗ ಮುಗಿತಾವ ಎಕ್ಸ್ಪೈರಿ ಡೇಟ್ ಹುಡುಕಾಡಕತ್ತೀನಿ ವಿಭೂತಿ ರುದ್ರಾಕ್ಷಿದು ಅಂದ. ಆಗ ಅಜ್ಜಾರ್ ಅಂತಾರತಿ, ಹುಚ್ಚ ಅಂದ್ರ ಅವ್ರ, ಹುಚ್ಚ ವಿಭೂತಿ ರುದ್ರಾಕ್ಷಿ ಎಕ್ಸ್ಪೈರಿ ಡೇಟ್ ಹುಡುಕೋದಲ್ಲ ತಮ್ಮ, ನಿನ್ನ ಹಣೆ ಬರದಾಗ ಏನಾರು ಎಕ್ಸ್ಪೈರಿ ಡೇಟ್ ಬರ್ದಿತ್ತಂದ್ರ ಅದನ್ನ ಮುಂದೆ ಹಾಕ್ಸುವಂತ ಶಕ್ತಿ ಇದ್ರೊಳಗೈತೆ, ಹಾಕೊಂಡು ಹೋಗು ಅಂದ್ರ ಅವ್ರ. ವಿಭೂತಿ ರುದ್ರಾಕ್ಷಿ ಇರತಕ್ಕಂಥ ಶಕ್ತಿ ನಮ್ಮ ಹಣೆ ಬರದಾಗ ಕೆಟ್ಟದ್ದು ಬರ್ದಿತ್ತಂದ್ರೂ ಕೂಡ ಅದನ್ನ ಅಳಗಿಸುವ ಶಕ್ತಿ ವಿಭೂತಿ ಮತ್ತು ರುದ್ರಾಕ್ಷಿಗೆ ಐತಿ. ವಿಭೂತಿ ರುದ್ರಾಕ್ಷಿ ಹಚ್ಚಿದವ್ರು ನೋಡ್ಬಿಡ್ರಿ ಮನಸ್ಸ ಪರಿವರ್ತನೆ ಆಗಿಬಿಡ್ತದ. ವಿಭೂತಿ ರುದ್ರಾಕ್ಷಿ ದೃಷ್ಟಿ ಬಿದ್ರೆ ಸಾಕ. ಎಂತ ನಿಮ್ಮ ಮನೆಯೊಳಗೆ ಹೆಣ್ಣು ಮಕ್ಕಳು ಇರ್ಲಿ ಗಂಡು ಮಕ್ಕಳು ಇರ್ಲಿ, ಒಂದು ಕೊಳ್ಳಾಗ ರುದ್ರಾಕ್ಷಿ ಹನಿ ಮ್ಯಾಗ ವಿಭೂತಿ ಹಚ್ಚಿದವ್ರು ಎಂತ ಒಬ್ಬ ಕಾಮುಕ ಅದಾನಂತ ಅವನ ನೋಡಿ ಕಾಮುಕ ಬಂದು ನೋಡ್ಯಾನಂದ್ರು ಕೂಡ ಅವಂಗ ಕಾಮ ಹುಟ್ಟಂಗಲ್ಲ. ವಿಭೂತಿ ರುದ್ರಾಕ್ಷಿ ನೋಡಿ ಈಕೆ ಹೆಣ್ಣಲ್ಲಪ್ಪ ಶರಣೆ ಅಂತಕ್ಕಂಥದ್ದು ಹುಟ್ಟತೈತಿ. ಅದಕ್ಕೆ ವಿಭೂತಿ ರುದ್ರಾಕ್ಷಿ ಹಾಕಬೇಕು ಹನಿ ಮ್ಯಾಗ ಅಂತ. ಎಷ್ಟೋ ಈಗ ನೋಡಾಕತ್ತರ ಸಮಾಜ ಎಷ್ಟು ಕಟ್ಟಿಬಿಟ್ಟೈತಿ. ಹೊರಗೆ ಹೋದ್ರೆ ಹೆಣ್ಮಕ್ಳನ್ನ ಹೊರಗೆ ಬಿಡಾಕ ಅಂಜಿಕೆ ಬರಾಕತೈತಿ ಅಂತ ಸಮಾಜ. ಅದಕ್ಕೆ ಅವ್ರಿಗೆ ಹೋಗ್ಬೇಕಾದ್ರೆ ಹಂಗ ಕಳಿಸ್ಬಾರ್ದು, ಒಂದಿಷ್ಟು ಹನಿ ವಿಭೂತಿ ರುದ್ರಾಕ್ಷಿ ಹೆಚ್ಚು ಕಳಿಸ್ರಿ ಬಾ. ಇದ ಸಂಸ್ಕಾರ ಅಂದ್ರೆ ಏನು ಮಕ್ಕಳಿಗೆ ಕಲಿಸೋದು ಇದ. ಕೊಳ್ಳಾಗ ಒಂದಿಷ್ಟು ರುದ್ರಾಕ್ಷಿ ಹಾಕೋ, ವಿಭೂತಿ ಹಾಕೋ, ವಿಭೂತಿ ಹಚ್ಕೋ ಅಂತ ಇಲ್ಲ. ನಾವು ಹಚ್ಕೋ ಅಂದ್ರೆ ಈಗಿನವ್ರು ಹಚ್ಕೋತಾರ. ವಿಭೂತಿ ನೋಡ್ಬೇಕ ತಿಕ್ಕಿ ಹಿಂಗ್ ಹನಿ ಮ್ಯಾಗ ಹಚ್ಕೋತಾರ. ಮೇಕಪ್ ಮಾಡ್ಕೊಂಡ್ರೆ ತಾಸ್ ಮಾಡ್ಕೋತಾರ. ವಿಭೂತಿ ಹಚ್ಕೋ ಅಂದ್ರೆ ಇಲ್ಲ. ವಿಭೂತಿ ಹಚ್ಚಿರಿ, ರುದ್ರಾಕ್ಷಿ ಹಚ್ಚಿರಿ, ಅವು ಎಂತ ಕಾಮುಕನ ದೃಷ್ಟಿಯನ್ನು ಕೂಡ ಬದಲು ಮಾಡ್ತಾವು. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಏನ್ ಮಾಡಿ ರುದ್ರಾಕ್ಷಿ ವಿಭೂತಿ ಒಂದಿಷ್ಟು ಸಂಸ್ಕಾರ, ಹೆಣ್ಮಕ್ಳಿಗೆ ಜಾಸ್ತಿ ಸಂಸ್ಕಾರ ಕಳಿಸ್ಬೇಕು ನಾವು. ಆಗೆಲ್ಲ ಪದ್ಧತಿ ಮಾಡ್ತಿದ್ರೆ ನಮ್ಮ ಹಿರಿಯರ, ಅದು ಋತುಮತಿಯರ ಆದ್ಮ್ಯಾಗ ತವ್ರ ಮನೆಯವ್ರು ಬಂದು ಸೀರೆ ಉಡಿಸೋಕಾರ ನೋಡ್ರಿ. ಏನಂತೀರಿ ಅದಕ್ಕೆ? ಈ ಕಡೆ ಮಾಡ್ತಾರೋ ಇಲ್ಲೋ? ಮಾಡ್ತಾರಲ್ರಿ. ಅಂದ್ರೆ ಹೆಣ್ಮಕ್ಳು ದೊಡ್ಡವರಾದ್ಮ್ಯಾಗ ತವ್ರ ಮನೆಯವ್ರು ಬಂದು ಸೀರೆ ಉಡಿಸಿ ಹೋಗ್ತಾರ. ಆ ಸೀರೆ ಉಡಿಸಿ ಹೋಗೋ ಕಾರ್ಯ ಯಾಕೆ ಮಾಡಿದ್ರಪ್ಪ? ಅದನ್ನ ಸುಮ್ಮ ಮಾಡ್ಲಿಲ್ಲ ಅವ್ರು. ಅವತ್ತಿನಿಂದ ಆಕಿಗೆ ಏನು ಅಂತಂದ್ರೆ ಜವಾಬ್ದಾರಿ ಬಿತ್ತವ ನಿನ್ ಮ್ಯಾಗ. ಇಟ್ಟು ದಿವ್ಸ ನೀನು ಸಣ್ಣ ಹಾಕಿದ್ದೆ, ಅಲ್ಲಿ ಆಡ್ತಿದ್ದಿ, ಅಲ್ಲಿದೆ ಸುತ್ತಾಡ್ತಿದ್ದಿ, ಇನ್ನು ಮುಂದೆ ಹಂಗಲ್ಲ. ಸೀರೆ ಉಡುದು ಕಲಿಬೇಕು, ಅಡಿಗೆ ಮಾಡೋದು ಕಲಿಬೇಕು, ಚಂದಾಗ ನೀ ಸಂಸ್ಕಾರ ಕಲಿಬೇಕು ಅನ್ನೋದು ಆ ಉದ್ದೇಶದಿಂದ ಮಾಡ್ತಿದ್ರು. ಈಗಿನವ್ರು ಮಾಡ್ತಾರ. ಈಗಿನವ್ರು ಹೆಂಗ ಪ್ಯಾಶನ್ಕ್ಕಾಗಿ ಅವ್ ತವ್ರ ಮನೆಯವ್ರು ಭಾಳ ಚಂದ ಸೀರೆ ತಗೊಂಬಂದು ಉಡಿಸಿ ಅವ್ ಹೊಕ್ಕಿರ್ತಾವು. ಅವ್ ಇನ್ನೂ ಹೊರಸಲ ದಾಟಿರಂಗಿಲ್ಲ, ಇನ್ನೂ ಹೊಂಟಿರ್ತಾವ. ಇವು ಸೀರೆ ಬಿಚ್ಚಿ ಅರ್ಧ ಮುರ್ಧ ಪ್ಯಾಂಟ್ ಹಾಕೊಂಡು ಹೊರಸಲ್ದಾಗ ಇವು ನಿಂತಿರ್ತಾವ. ಅವೇನು ಡ್ರೆಸ್ಸು ಏನು ಸುದ್ದಿಯೋ. ಪ್ಯಾಶನ್ ಮಾಡ್ಬೇಕ, ಅತಿ ಪ್ಯಾಶನ್ ಅಲ್ಲ. ಪ್ಯಾಶನ್ ಅಂತ ನಮ್ ಎಲ್ಲಾ ಸಂಪ್ರದಾಯ ತುಳಿದು ಅದ್ರ ಮ್ಯಾಗ ಪ್ಯಾಶನ್ ಮಾಡೋದಲ್ಲ. ಹಂಗ ಪ್ಯಾಶನ್ ಮಾಡಬಾರದು ತಾಯಿ. ಮೊನ್ನೆ ರೀಲ್ಸ್ ನೋಡಾಗ ನೋಡಿದೆವು, ಭಾಳ ಚಂದ ಒಬ್ರು ಭಾಳ ಸಂದೇಶ ಕೊಟ್ಟಾರ ಫೋನ್ಯಾಗ. ನೋಡು ಮುಂದೆ ಅಪ್ಪ ಭಾಳ ಮಂದಿ ಸ್ನೇಹಿತರು ಕರ್ಕೊಂಡ್ ಕೂತಿರ್ತಾನ. ಆಗ ಏನ್ ಮಾಡ್ತಾರ, ಮಗಳು ಅರ್ಧ ಮುರ್ಧ ಅರ್ಬಿ ಹಾಕೊಂಡ್ ಬಂದ್ಬಿಡ್ತಾಳ. ಪ್ಯಾಶನ್ ಅರ್ಬಿ ನೋಡ್ರಿಲ್ಲ ಶಿಟ್ಯಾನು ಅಂತ ಅರ್ಬಿ ಹಾಕೊಂಡ್ ಅಪ್ಪನ ಹತ್ರ ಬಂದ್ಲು. ಅಪ್ಪ ನೋಡಿದ್ರೆ 4 ಮಂದಿಯಾಗ ಭಾಳ ಬೇಕಾಗಿದ್ದವ, ದೊಡ್ಡವ. ನೋಡ್ತಾನ, ಅಸಹ್ಯ ಅನಿಸ್ಬಿಡ್ತೈತೆ ಅಪ್ಪಗ. ಮತ್ ಮಗಳು ಹಂಗ ಬಂದ್ರೆ ಹೆಂಗ ಆಗ್ಬೇಕು? ಇವ ನೋಡಿದ್ರೆ ಸಂಸ್ಕಾರ ಉಳ್ಳವ, ಅಸಹ್ಯ ಆಗ್ಬಿಡ್ತು. ಮಗಳಿಗೆ ಏನೂ ಮಾತಾಡ್ಲಿಲ್ಲ ಅವ, ಸುಮ್ಮ ಆಗ್ಬಿಟ್ಟ. ಮುಂದ ಆಕಿ ಮಗಳ ಬೆಂಗಳೂರಾಗ ಇರ್ತಾರ. ಆಗ ಆಕಿ ಒಂದು ಫಂಕ್ಷನ್ ಇರುತ್ತೆ, ಆಕಿ ಒಂದು ದೊಡ್ಡ ಫಂಕ್ಷನ್, ಬರ್ಡೇ ಏನೋ ಮಾಡ್ಕೊತಿರ್ತಾಳ. ಆಗ ಇವ್ ಅಪ್ಪನ ಕರಿತಾಳ, ನಮ್ಮಪ್ಪ ಎಲ್ಲ ಸ್ನೇಹಿತರಿಗೆ ಪರಿಚಯ ಮಾಡ್ಬೇಕತ್ತ. ಆಗ ಅಪ್ಪ ಏನ್ ಮಾಡಿದ ಅಂತಂದ್ರ, ಏನ್ ಮಗಳು ಅರ್ಧ ಮುರ್ಧ ಅರ್ಬಿ ಹಾಕೊಂಡಿಲ್ಲ, ಇವ ಬನ್ಯಾನ ಅಂಡರ್ವೇರ್ ಮ್ಯಾಗ ಹೋಗ್ಬಿಟ್ಟಿರ್ತಾನ ಆಕಿ ಅಂತಲ್ಲಿ. ಬನ್ಯಾನ ಅಂಡರ್ವೇರ್ ಮ್ಯಾಗ ಆಕಿಗೆ ಹೆಂಗಾಗಿರಂಗ್ಲಾಗ ನೋವು ಅನಿಸ್ಬಿಡ್ತತ್ ಆಕಿಗೆ. ಆಗ ಆಕಿಗೆ ಅರು ಆಗುತ್ತೆ, ನಮ್ಮಪ್ಪ ಹಿಂಗ ಬಂದ್ರ, ಒಬ್ಬ ಗಣಮಾಗ ಹಿಂಗ ಬಂದ್ರ ನನಗ ಅಸಹ್ಯ ಅನಿಸ್ತಿ, ಮತ್ತೆ ಹೆಣ್ಮಗಳ ನಾ ಹಿಂಗ ಹೋದ್ರ ನಮ್ಮ ಅಪ್ಪಗೆ ಹೆಂಗ ಆಗಿರ್ಬಾರ್ದ. ಅವತ್ತಿಂದ ಪೂರ್ತಿ ಅರ್ಬಿ ಹಾಕೊಳ್ಳೋದು ಕಲಿತಾಳ ಹೆಣ್ಮಗಳು. ಅದಕ್ಕೆ ಹೆಣ್ಮಗಳು ಈ ಸಂಸ್ಕಾರ ಕಲಿಸ್ಬೇಕು ಅಂತ. ಹಂಗ ವಿಭೂತಿ ರುದ್ರಾಕ್ಷಿ ಒಳಗಿಂತ ಶಕ್ತಿ ಐತಿ. ಹಾಗಾದ್ರೆ ವಿಭೂತಿ ರುದ್ರಾಕ್ಷಿ ಆತ ಮಂತ್ರ, ಕೊನೆಯದಾಗಿ ಮಂತ್ರ. ಅಷ್ಟಾವರಣದೊಳಗೆ ಕೊನೆಯದಾದ್ರೂ ಕೂಡ ನಮ್ಮ ಜೀವನದೊಳಗೆ ಮೊದಲನೇದ ಮಂತ್ರ. ಒಂದು ನೀರು ಕೆಳಗೆ ಹರಿತಕ್ಕಂಥ ನೀರನ್ನ ನಾವು ಮ್ಯಾಗ ಇರಿಸ್ಬೇಕಾಗಿತ್ತಂದ್ರ ಒಂದು ಯಂತ್ರ ಉಪಯೋಗ ಮಾಡ್ತೀವಿ. ಏನಪ್ಪ, ಮೋಟರ್ ಹಚ್ತೀವ, ಯಂತ್ರ. ಆ ಯಂತ್ರ ಉಪಯೋಗ ಮಾಡಿ ನೀರು ಮ್ಯಾಗ ಏರಿಸ್ತೀವಿ. ಹಂಗ ನಮ್ಮ ಜೀವನದೊಳಗ ಕೆಳಮುಖವಾಗಿ ಹರಿತಕ್ಕಂಥ ಮನಸ್ಸನ್ನ ಪರಮಾತ್ಮನ ಕಡೆ ಹರಿಸ್ಬೇಕಾಗಿತ್ತಂದ್ರ ಅದು ಮಂತ್ರದಿಂದ ಮಾತ್ರ ಸಾಧ್ಯ. ಅದಕ್ಕೆ ಮಂತ್ರ ಬೇಕು ಅನ್ನೋದು. ಮಂತ್ರ